ಹೆದ್ದಾರಿ ಈಗಲೂ ಹೇಳ್ತಾ ಇದೆ ದುರಂತದ ಕಥೆಯನ್ನ. ಛಿದ್ರ ಛಿದ್ರವಾಗಿ ಬಿದ್ದ ವಸ್ತುಗಳೇ ಆ ರಣಕೇಕೆಗೆ ಸಾಕ್ಷಿ. ಆ ಕಣಿವೆಯಲ್ಲಿ ಕರ್ಮಠ ಸೈನಿಕರ ಅಟ್ಟಹಾಸ ಹೇಗಿತ್ತು? ದುರಂತದ ಸ್ಥಳದಿಂದ ಟಿವಿ9 ನೀಡ್ತಾ ಇದೆ ಪ್ರತ್ಯಕ್ಷ ವರದಿ. ಪುಲ್ವಾಮಾದ ಅಕ್ಕಪಕ್ಕದ ಪ್ರದೇಶಗಳ ಸ್ಥಿತಿ ಹೇಗಿದೆ? ದುರಂತದ ಬಳಿಕ ಕಾಶ್ಮೀರದ ಪರಿಸ್ಥಿತಿ ಈಗ ಹೇಗಿದೆ? ಇದೆಲ್ಲವನ್ನ ಕೂಡ ನೀವು ಟಿವಿ9 ನಲ್ಲಿ ನೋಡಬಹುದಾಗಿರುತ್ತೆ. ಯಾಕಂತಂದ್ರೆ ಟಿವಿ9 ಸದ್ಯ ದುರಂತ ಸಂಭವಿಸಿದಂತಹ ಜಮ್ಮುವಿನ ಪುಲ್ವಾಮಾದ ಆ ದುರಂತ ನಡೆದಂತಹ ಸ್ಥಳದಿಂದನೇ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರದ ಪುಲ್ವಾಮಕ್ಕೆ ತೆರಳಿ ಅಲ್ಲಿನ ವಸ್ತು ಸ್ಥಿತಿಯನ್ನ ನೀಡ್ತಾ ಇರುವಂತ ಕನ್ನಡದ ಏಕೈಕ ಚಾನಲ್ ಟಿವಿ9. ಪುಲ್ವಾಮದ ಪರಿಸ್ಥಿತಿ ಈಗ ಹೇಗಿದೆ? ಆ ದುರಂತದ ಸ್ಥಳ ಹೇಗಿದೆ? ಆ ದುರಂತ ನಡೆದಂತ ಆ ಸನ್ನಿವೇಶ ಹೇಗಿತ್ತು? ಅಕ್ಕಪಕ್ಕದ ಪ್ರದೇಶಗಳ ಸ್ಥಿತಿಗತಿಗಳು ಈಗ ಹೇಗಿದೆ? ಇದೆಲ್ಲವನ್ನ ಟಿವಿ9 ನಿಮ್ಮ ಮುಂದೆ ಬಿಚ್ಚಿಡಲಿದೆ. ಸದ್ಯ ನಮ್ಮ ಪ್ರತಿನಿಧಿ ಹರೀಶ್ ಪುಲ್ವಾಮಾದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಸಿಆರ್ಪಿಎಫ್ ಯೋಧರ ಮೇಲೆ ದಾಳಿ ನಡೆದಂತಹ ಘಟನಾ ಸ್ಥಳದಲ್ಲೇ ನಾನೀಗ ಇದ್ದೇನೆ. ಈ ಘಟನಾ ಸ್ಥಳವನ್ನು ನೋಡ್ತಾ ಇರ್ಬೋದು. ಇಲ್ಲಿ ಮುಖ್ಯವಾಗಿ ಜಮ್ಮುವಿನಿಂದ ಬರ್ತಿರ್ತಕ್ಕಂಥ 78 ಬಸ್ಗಳ ಮೂಲಕ ಸಿಆರ್ಪಿಎಫ್ ಯೋಧರು ಬರ್ತಾ ಇದ್ರು, ಶ್ರೀನಗರದ ಕಡೆಗೆ ಹೋಗ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಆಪೋಸಿಟ್ನಿಂದ ಬಂದಂತಹ ಉಗ್ರನೊಬ್ಬ ತನ್ನ ಸ್ಕಾರ್ಪಿಯೋ ಕಾರ್ ಮೂಲಕ 350 kgಯಷ್ಟು ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಈ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂತಹದ್ದನ್ನು ನಾವೀಗ ಗಮನಿಸ್ಬೋದು. ನಾನೀಗ ಬಾಂಬ್ ಸ್ಫೋಟಗೊಂಡಂತಹ ಸ್ಥಳದಲ್ಲೇ ನಾನಿದ್ದೇನೆ. ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರೋದನ್ನು ನೋಡ್ಬೋದು. ಇಲ್ಲಿ ಬಿರುಕು ಬಿಡೋದಕ್ಕಿಂತ ಈ ಕಡೆ ನಾವು ನೋಡ್ಬೋದು, ಇಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಇದೇ ಜಾಗದಲ್ಲಿ ಬಸ್ಸನ್ನು ಸ್ಫೋಟಿಸಲಾಗಿರ್ತಕ್ಕಂಥದ್ದು. ಸ್ಕಾರ್ಪಿಯೋ ಕಾರ್ ಬಸ್ಗೆ ಡಿಕ್ಕಿ ಹೊಡೆದು ಈ ಒಂದು ಗುಂಡಿ ಉಂಟಾಗಿದೆ. ಇದೇ ಜಾಗದಲ್ಲಿ ಸ್ಫೋಟಗೊಂಡಿತ್ತು. ಸಂಪೂರ್ಣ ಬಸ್ ಛಿದ್ರಗೊಂಡಿತ್ತು. ಆ ನಂತರ ರಸ್ತೆಯ ಪಕ್ಕದಲ್ಲಿ ಕೆಳಗೆ ಇರ್ತಕ್ಕಂತಹ ಮನೆಗಳ ದೃಶ್ಯವನ್ನು ಕೂಡ ನಾವು ನೋಡ್ಬೋದು. ಈ ಸಂಪೂರ್ಣವಾಗಿ ಈ ಕೆಳಗಡೆ ಇರ್ತಕ್ಕಂಥ ಮನೆಗಳೇನಿದೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ನಮಗೆ ಗಮನಿಸ್ಬೋದು. ಯಾಕಂತಂದರೆ ಸ್ಫೋಟಗೊಂಡ ಬಳಿಕ ಬಸ್ನ ಕೆಲವೊಂದು ಸ್ಪಾಟ್ಗಳು ಕೂಡ ಹಾರಿ ಆ ಕಡೆ ಬಿದ್ದಿರ್ತಕ್ಕಂಥದ್ದು. ಕೆಳಗಡೆ 40 ಅಡಿ ಆಳದಲ್ಲಿ ಇರ್ತಕ್ಕಂಥ ಮನೆಗಳಿಗೂ ಕೂಡ ಅದು ಎಫೆಕ್ಟ್ ಆಗಿರುತ್ತೆ. ಬಸ್ನ ಚೂರುಗಳು ಅಲ್ಲಲ್ಲಿ ಬಿದ್ದಿರೋದು, ಮತ್ತು ಸೈನಿಕರ ಹ್ಯಾಟ್ಗಳು ಅಲ್ಲಲ್ಲಿ ಬಿದ್ದಿರೋದು, ಬಟ್ಟೆಗಳ ಚೂರು, ಮಾಂಸದ ಚೂರು ಅಲ್ಲಲ್ಲಿ ಬಿದ್ದಿರೋದನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಇಲ್ಲಿ ಈ ರಸ್ತೆಯ ಕೆಳಗಡೆನೆ ಒಂದಷ್ಟು ಮನೆಗಳಿವೆ. ಇಲ್ಲಿ ಸಾಕಷ್ಟು ಕುಟುಂಬಗಳು ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇದೆ. ಆವತ್ತಿನ ಸ್ಫೋಟಗೊಂಡಂತಹ ಸಮಯದಲ್ಲಿ ಎಲ್ಲರೂ ಕೂಡ ಈ ಮನೆಯಲ್ಲೇ ಇದ್ದರು. ಈಗಲೂ ಕೂಡ ಒಂದಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮುಖ್ಯವಾಗಿ ಸ್ಫೋಟಗೊಂಡ ತೀವ್ರತೆಗೆ ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ರಸ್ತೆ. ಮುಖ್ಯವಾಗಿ 50 ಅಡಿ ರಸ್ತೆ ಏನಿದೆ, 50 ಅಡಿಯಷ್ಟು ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಮತ್ತು ಆ ಕಡೆಯಿಂದ ಕಾಂಪೌಂಡ್ ಏನು ರಸ್ತೆಯ ಕೆಳಗಡೆ ಕಾಂಪೌಂಡ್ ಏನು ಕಟ್ಟಿದ್ರು, ರಿಟರ್ನಿಂಗ್ ವಾಲ್, ಅದು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಮನೆಗಳು ಕೂಡ ನಜ್ಜುಗುಜ್ಜಾಗಿವೆ. ಮನೆಯ ಟಾಪ್ಗಳು ಕೂಡ ಹಾರೋಗಿವೆ. ಯಾರೋ ಕಲ್ಲನ್ನು ಹೊಡೆದಿದ್ದಾರೆ ಅಥವಾ ಅಲ್ಲೇ ಬಾಂಬ್ ಸ್ಫೋಟಿಸಿದ ರೀತಿಯಲ್ಲಿ ಭಾಸ ಆಗ್ತಿದೆ. ಆ ಮನೆಯವರು ಕೂಡ ಈಗ ಎಲ್ಲವನ್ನು ಏನು ಮಾಡುವಂಥದ್ದು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಚರ್ಚೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಈ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂತಹದ್ದನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಜಮ್ಮುವಿನಿಂದ ಕಾಶ್ಮೀರಕ್ಕೆ ಯೋಧರು ಬರ್ತಾ ಇದ್ರು. ಅಂದರೆ ರೊಟೇಷನ್ ಇರುತ್ತೆ, 2 ವರ್ಷಕ್ಕೊಮ್ಮೆ ಅವರಿಗೆ ಡ್ಯೂಟಿಯನ್ನು ರೊಟೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಡ್ಯೂಟಿಯಲ್ಲಿರ್ತಕ್ಕಂಥ CRPF ಯೋಧರನ್ನು ರೊಟೇಷನ್ ಮಾಡಿ ಈ ಯೋಧರು ಹೋಗಿ ಅವರ ಬಳಿ ಸೇರ್ಕೋಬೇಕಾಗಿತ್ತು. ಆದರೆ ಇಂತಹ ಸಂದರ್ಭದಲ್ಲೇ ಇನ್ನೇನು ಶ್ರೀನಗರವನ್ನು ತಲುಪಲಿಕ್ಕೆ 20 ಕಿಲೋಮೀಟರ್ ಅಷ್ಟೇ ಇತ್ತು. ಅಂತಹ ಸಂದರ್ಭದಲ್ಲಿ ಪುಲ್ವಾಮಾ ಜಿಲ್ಲೆಯಲ್ಲಿರ್ತಕ್ಕಂಥ ಆವಂತಿಪುರ ನಾನಿರ್ತಕ್ಕಂಥ ಜಾಗ ಇದು. ಇದೇ ಸ್ಥಳದಲ್ಲಿ ಉಗ್ರನೊಬ್ಬ ಸ್ಫೋಟಕಗಳನ್ನು ತಂದು ಸ್ಫೋಟಿಸಿದಂತಹ
ಸ್ಥಳ ಇದು. ಇದೇ ಜಾಗದಲ್ಲಿ ಸ್ಫೋಟಗೊಳಿಸಿ 40 ಯೋಧರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದೇ ಸ್ಥಳ. ಇಲ್ಲಿ ಮುಖ್ಯವಾಗಿ ಒಂದು ಸಮಸ್ಯೆ ಅಂತಂದರೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಸಾಕಷ್ಟು ಸೈನ್ಯಕ್ಕೆ ಬಹಳಷ್ಟು ಚಾಲೆಂಜ್ ಆಗುತ್ತೆ. ಯಾಕಂತಂದರೆ ಶ್ರೀನಗರ, ಅನಂತನಾಗ್ ಮತ್ತು ಪುಲ್ವಾಮಾ ಜಿಲ್ಲೆಗಳಲ್ಲಿ ಇಲ್ಲಿನ ನಾಗರಿಕರೇ ಸೇನೆಯ ವಿರುದ್ಧ ಎತ್ತಿ ಕಟ್ತಾರೆ. ಮುಖ್ಯವಾಗಿ ಸೇನೆಯ ವಿರುದ್ಧವೇ ಹೋರಾಟಕ್ಕೆ ನಿಲ್ತಾರೆ. ಅಂದರೆ ಪ್ರತ್ಯೇಕವಾದಿಗಳು ಪ್ರತ್ಯೇಕ ಕಾಶ್ಮೀರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡುವವರು ಕೂಡ ದೊಡ್ಡ ಚಾಲೆಂಜ್ ಆಗಿ ನಮ್ಮ ಸೈನಿಕರಿಗೆ ಪರಿಣಮಿಸ್ತಾರೆ. ಅದರ ಒಂದು ಇದನ್ನೇ ನಾವೀಗ ಗಮನಿಸ್ತಾ ಇರಬಹುದು. ಏನು ಅಂದರೆ ಯೋಧರನ್ನ ಯಾವ ರೀತಿಯಾಗಿ ಇಲ್ಲಿ ಟ್ರೀಟ್ ಮಾಡ್ತಾರೆ, ಯೋಧರಿಗೆ ಕಲ್ಲನ್ನು ಹೊಡಿತಾರೆ, ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿಯಾಗಿ ಯೋಧರನ್ನ ಶ್ರೀನಗರಕ್ಕೆ ಎಂಟ್ರಿನೇ ಕೊಡಲಿಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಭಾರತೀಯ ಸೈನಿಕರನ್ನ ಇಲ್ಲಿನ ನಾಗರಿಕರು ಆ ರೀತಿಯಾಗಿ ಟ್ರೀಟನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆಗೆ ಹರೀಶ್ ಕಂಜುಲ್ಗೋಡು, TV9 ಪುಲ್ವಾಮಾ.